ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಹಾರನ್ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಬೈಕ್ ಮತ್ತೆ ಆಟೋ ನಡುವೆ ಜಗಳ ಆಗ್ತಾ ಇತ್ತು ಯಾವಾಗ್ಲೂ. ಎಲ್ಲ ಆಟೋ ಬಾಡಿಗೆ ಎಲ್ಲ ಬೈಕ್ ಟ್ಯಾಕ್ಸಿಲಿ ಹೊಡಿತಾ ಇದ್ದಾರೆ. ಇಲ್ಲಿಗಲ್ ಇದು ವೈಟ್ ಬೋರ್ಡಲ್ಲಿ ಮಾಡಂಗಿಲ್ಲ, ಹಂಗೆ ಹಿಂಗೆ. ಇದರಲ್ಲಿ ಪರ್ಸನಲ್ ವೆಹಿಕಲ್ ಅಷ್ಟೇ ಇದು ಬೈಕ್ ಟ್ಯಾಕ್ಸಿ, ಬಟ್ ಪ್ಯಾಸೆಂಜರ್ ಎಲ್ಲ ಕೂರಿಸ್ಕೊಂಡು ಬಾಡಿಗೆ ಹೊಡಿತಿದ್ದಾರೆ ವೈಟ್ ಬೋರ್ಡಲ್ಲಿ ಅಂತ. ಸುಮಾರು ವರ್ಷಗಳಿಂದ ಇದೇ ಜಗಳ, ಇದೇ ಕಿತ್ತಾಟ ಇಬ್ಬರ ನಡುವೆ ನಡೀತಾನೆ ಇತ್ತು. ಕೇಸು ಕೂಡ ನಡೀತಾ ಇದೆ. ಇವಾಗಲೂ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ. ಈಗ ಇದ್ರ ಮಧ್ಯೆ ಈಗ ಒಂದು ಹೊಸ ಜಗಳ ಮತ್ತೆ ಶುರುವಾಯಿತು. ಯಾವುದಂದ್ರೆ ಪ್ಯಾಸೆಂಜರ್ ಆಟೋ ವರ್ಸಸ್ ಲಗೇಜ್ ಆಟೋ ಮಧ್ಯೆ ಈಗ ಹೊಸ ಜಗಳ ಶುರುವಾಯಿತು. ಏನಕ್ಕೆ ಅಂತ ಗೊತ್ತಿರಬೇಕೆಲ್ಲರೂ. ಈಗ ಪೋರ್ಟರ್ ಕಂಪ್ನಿಯವನು ಪ್ಯಾಸೆಂಜರ್ ಆಟೋದಲ್ಲಿ ಬಾಡಿಗೆ ಕೊಟ್ಬಿಟ್ಟಿದ್ದಾನೆ. ಒಂದು ಮಿನಿಮಮ್ 50 kg ಏನೋ ಕೊಟ್ಬಿಟ್ಟಿದ್ದಾನೆ. ಇವಾಗ ಇದರಲ್ಲೂ ನೀವು ಬಾಡಿಗೆ ಹೊಡಿಬೋದು ಲಗೇಜ್ ಹಾಕೊಂಡು ಅಂತವ. ಇದರಿಂದ ಏನಾಗ್ತೈತಿ, ಇವಾಗ ಲಗೇಜ್ ಆಟೋಗಳಿಗೆ ಬಾಡಿಗೆ ಬರ್ದಂಗೆ ಕಮ್ಮಿ ಆಗುತ್ತೆ. ಈಗ ಸಣ್ಣ ಪುಟ್ಟವೆಲ್ಲ 50 kg 100 kg ಒಳಗಡೆ ಏನೇ ಬಂದರೆ ಇವಾಗ ಪ್ಯಾಸೆಂಜರ್ ಆಟೋದಲ್ಲಿ ತಗೊಂಡು ಹೋಗ್ಬಿಡ್ತಾರೆ. ಇನ್ನು ಲಗೇಜ್ ಆಟೋದವ್ರು ಏನು ಮಾಡಬೇಕು, ಆಲ್ರೆಡಿ ಬಾಡಿಗೆ ಕಮ್ಮಿ ಇದೆ ಅವರಿಗೆ. ಅಂಥದ್ರಲ್ಲಿ ಈಗ ಈ ಬಾಡಿಗೆನೂ ಈಗ ಪ್ಯಾಸೆಂಜರ್ ಆಟೋದಲ್ಲಿ ತಗೊಂಡೋದ್ರೆ ನಾವೆಲ್ಲ ಏನು ಮಾಡಬೇಕು ಅಂತ ಏನು ಮಾಡಿದ್ದಾರೆ, ಇವಾಗ ಪ್ಯಾಸೆಂಜರ್ ಆಟೋದವರೆಲ್ಲ ಫುಲ್ಲು ಸ್ಟ್ರೈಕ್ ಮಾಡೋಣ ಅಂತವ ಪೋರ್ಟರ್ ಕಂಪ್ನಿ ಇರೋದು ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಇದೇ ತಿಂಗಳು 23ನೇ ತಾರೀಕು ಮಂಗಳವಾರ ಪೋರ್ಟರ್ ಕಂಪ್ನಿ ಏನಿದೆಯಲ್ಲ ಆಡುಗೋಡಿ ಸಿಗ್ನಲಲ್ಲಿ, ಅಲ್ಲಿಂದ ಬೃಹತ್ ಪ್ರತಿಭಟನೆ ಮಾಡೋಣ ಅಂತ ಎಲ್ಲ ಒಂದು ಒಕ್ಕೂಟಗಳು ಸಂಘಟನೆಗಳು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ಅಂತವ ಮಾತುಕತೆ ಮಾಡ್ಕೊಂಡು ಹೊರಟಿದ್ದಾವೆ ಸ್ಟ್ರೈಕ್ ಮಾಡೋಕ್ಕೆ. ಹೌದು, ಖಂಡಿತ ಇದು ಮಾಡಲೇಬೇಕು. ಯಾಕೆಂದರೆ ಒಬ್ರು ಹೊಟ್ಟೆ ಮೇಲೆ ನೋಡೋದು ಇನ್ನೊಬ್ರು ಜೀವನ ಮಾಡೋಕ್ಕಾಗಲ್ಲ. ಈಗ ಹಂಗೆ ಆಗಿರೋದು. ಈಗ ಪ್ಯಾಸೆಂಜರ್ ಆಟೋಕ್ಕೇನೋ ಕಸ್ಟಮರ್ ಬರ್ತಾರೆ, ಹೆಂಗೋ ಜೀವನ ನಡೆಯುತ್ತೆ ಓಕೆ. ಈಗ ಲಗೇಜ್ ಆಟೋದವ್ರು ಏನು ಮಾಡಬೇಕು, ಅವ್ರ ಲಗೇಜ್ ಬಿಟ್ಟರೆ ಬೇರೆ ಮಾಡ್ತಕ್ಕಂಥ ಆಪ್ಷನ್ನೇ ಇಲ್ಲ ಅವ್ರಿಗೆ ಅಲ್ವಾ. ಬರೀ ಒನ್ಲಿ ಲಗೇಜೇ ಮಾಡ್ಬೇಕು ಅವರು, ಪಿಕಪ್ ಡ್ರಾಪು. ಪ್ಯಾಸೆಂಜರ್ ಹಾಕೊಂಡು ಹೋಗೋಕ್ಕಾಗತ್ತಾ ಲಗೇಜ್ ಆಟೋದಲ್ಲಿ? ಯಾರು ಹೋಗ್ತಾರಾ? ಯಾರೂ ಹೋಗಲ್ಲ. ಮತ್ತು ಅವ್ರು ಏನು ಮಾಡಬೇಕು? ಹಂಗಾಗಿ ಅದಕ್ಕೋಸ್ಕರನೇ ಇವಾಗ ಅವರು ಇಷ್ಟು ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ವಿ, EMI ಕಟ್ಟಬೇಕು, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಇಷ್ಟೆಲ್ಲ ನಾವು ಮೇಂಟೈನ್ ಮಾಡ್ಕೊಂಡು ಬಾಡಿಗೆನೇ ಇಲ್ಲ ಅಂದ್ರೆ ಏನು ಮಾಡಬೇಕು? 2 ವೀಲರ್ಲಿ ಆಗ್ತಕ್ಕಂಥ ಬಾಡಿಗೆ ಈಗ ನಮಗೆ 4 ವೀಲರ್ಗೆ ಆಗ್ತಾ ಇಲ್ಲ ಲಗೇಜ್ ಆಟೋಗಳಿಗೆ. ಏನು ಮಾಡಬೇಕು ಅಂತ ಇವಾಗ ಮೋಟಾರ್ ಕಂಪ್ನಿಯಿಂದ ತಿರುಗಿ ಬಿದ್ದರೆ ಇದ್ರ ವಿರುದ್ಧ ಹೋರಾಡಲೇಬೇಕು. ಇನ್ನಾದರೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ತುಳಿದಾಕ್ಬಿಡ್ತಾರೆ. ನಾವು ಜೀವನ ಮಾಡೋದೇ ಕಷ್ಟ. ಬೆಂಗಳೂರಲ್ಲಿ ಇರ್ತಕ್ಕಂಥ ಗಾಡಿನೆಲ್ಲ ಮಾರ್ಕೊಂಡು ಹೋಗ್ಬೇಕಾಗತ್ತೆ. ಆ ಥರ ಸಿಚುವೇಶನ್ ಬರುತ್ತೆ ಅಂತ ಏನು ಮಾಡಿದ್ದಾರೆ ಇವಾಗ ಈಗಲೇ ಎಚ್ಚೆತ್ಕೊಂಡು ಪೋರ್ಟರ್ ಕಂಪ್ನಿ ವಿರುದ್ಧ ತಿರುಗಿ ಬಿದ್ದಾರೆ. ಹೌದು, ಈಗ ಒಂದು 15 ದಿನ ಆಗೋಯ್ತು ಪೋರ್ಟರ್ ಅವನು ಅನೌನ್ಸ್ ಮಾಡಿದ್ದಾನೆ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿಬೋದು ಅಂತ. ಬಟ್ ಇದಕ್ಕೆ ಪರ್ಮಿಷನ್ ಅಂತ ಗೌರ್ಮೆಂಟ್ ಯಾವುದೇ ಥರ ಕೊಟ್ಟಿಲ್ಲ ನಮ್ಮ ಅನಿಸಿಕೆ. ಅಂದರೆ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡೆಯೋಂಗೆ ಇಲ್ಲ. ಅದು ಇರ್ತಕ್ಕಂಥ ರೂಲ್ಸ್ ಅವಾಗಿಂದ ಹಂಗೆ ಇದೆ. ಪ್ಯಾಸೆಂಜರ್ ಅಷ್ಟೇ ಪಿಕಪ್ ಡ್ರಾಪ್ ಮಾಡಬೇಕು, ಅದು ಬಿಟ್ಟರೆ ಲಗೇಜ್ ಎಲ್ಲ ಹಾಕೊಂಡು ಮಾಡೋಂಗಿಲ್ಲ. ಇದು ಗೌರ್ಮೆಂಟಿಂದ ಯಾವುದೇ ಥರ ಪರ್ಮಿಷನ್ ಇಲ್ಲ. ಬಟ್ ವಿತೌಟ್ ಪರ್ಮಿಷನಲ್ಲಿ ಇವನು ಹಿಂಗೆ ಕೊಟ್ಟ ಅಪ್ರೂವಲ್ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೂ ಪರ್ಮಿಷನ್ ಕೊಟ್ಬಿಟ್ಟಾನೆ. ಸುಮಾರು 1,500 2,000 ಆಟೋಗಳು ಅಟ್ಯಾಚ್ ಮಾಡ್ಕೊಂಡು ಮಾಡ್ರಿ, ಬೆಂಗಳೂರಲ್ಲಿ ಆ ಬಾಡಿಗೆ ಬರುತ್ತೆ, ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು, ಚೆನ್ನಾಗಿ ದುಪ್ಪಟ್ಟು ಅರ್ನಿಂಗ್ಸ್ ಆಗುತ್ತೆ ಅಂತವ. ಫುಲ್ ಎಲ್ಲಿ ಬೇಕಲ್ಲಿ ಎಲ್ಲ ಈಗ ಆಟೋಗಳ ಮೇಲೆ ಎಲ್ಲ ಕಡೆ ಬ್ಯಾನರ್ ಹಾಕ್ಕೊಂಡು ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು, ನ್ಯೂಸಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಎಲ್ಲ ಕಡೆ ಮಾಡ್ತಾ ಇದ್ದಾನೆ ಇವಾಗ. ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಕಂಪ್ನಿ ಬೆಳ್ಸೋಕ್ಕೋಸ್ಕರ ಅವ್ನು ಏನೆಲ್ಲ ಮಾಡ್ತಾನೆ. ಬಟ್ ಜನಗಳನ್ನ ನೋಡಬೇಕಲ್ಲ ಹಿತ ದೃಷ್ಟಿಯಿಂದವ. ಇದನ್ನು ನಾವು ಇವ್ರಿಗೆ ಬಾಡಿಗೆ ಕೊಟ್ಟರೆ ನಾಳೆ ದಿನ ಲಗೇಜ್ ಆಟೋದವ್ರು ಏನು ಮಾಡಬೇಕು? ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಲ್ವ? ಅವ್ರ ಜೀವನ ಮಾಡೋದು ಹೆಂಗೆ? ಅದನ್ನು ಯೋಚನೆ ಮಾಡಬೇಕಲ್ವ. ಹಂಗಾಗಿ ಈಗ ಇದಕ್ಕೆ ಕಂಪ್ನಿ ಕಂಪ್ಲೇಂಟ್ ಕೊಟ್ಟರು ಗೌರ್ಮೆಂಟ್ಗೆ ಇದ್ರ ಯಾವುದೇ ಥರ ಆಕ್ಷನ್ ತಗೊಂಡಿಲ್ವಂತ. ಈಗ ಅದಕ್ಕೋಸ್ಕರ ಖುದ್ದಾಗಿ ನಾವೇ ಹೋರಾಟ ಮಾಡ್ತೀವಿ. ಯಾಕೆಂದರೆ ನಮ್ಮ ಜೀವನ ಕಟ್ಕೊಳಕ್ಕೆ ನಾವೇ ಮುಂದೆ ಬರಬೇಕು, ಇಲ್ಲಿ ಯಾರು ಬರಲ್ಲ ಅಂತ ಗೊತ್ತಾಯ್ತು ಈಗ. ಅದಕ್ಕೋಸ್ಕರ ಎಲ್ಲ ಆಟೋ ಡ್ರೈವರ್ ಸಂಘಟನೆಗಳು ಲಗೇಜ್ ಆಟೋದಿರೋದಲ್ಲ ಅವರು 23ನೇ ತಾರೀಕು ಫುಲ್ ಬೃಹತ್ ಪ್ರತಿಭಟನೆ ಮಾಡೋಣ. ಯಾವುದೇ ಥರ ನಮಗೆ ರೆಸ್ಪಾನ್ಸಿಬಿಲಿಟಿ ಮಾಡಲ್ಲ. ಏನೇ ಪ್ರಾಬ್ಲಮ್ ಅಂದರೆ ಕಸ್ಟಮರ್ದೇ ಫಸ್ಟ್ ಪ್ರಿಪ್ರೇಷನ್ ತೊಗೊತಾನೆ ಹೊರತು ಡ್ರೈವರ್ಗಳ್ದು ಏನೇ ಪ್ರಾಬ್ಲಮ್ ಇದ್ರೂ ಕೇಳೋದೇ ಇಲ್ಲ. ಏಕಾಏಕಿ ID ಗಳು ಬ್ಲಾಕ್ ಮಾಡ್ತಾನೆ. ಯಾವುದೇ ಒಂದು ಕಸ್ಟಮರ್ ಸರ್ವಿಸ್ ಇಲ್ಲ. ಸಿಕ್ಕಾಬಟ್ಟೆ ಕಮಿಷನ್ ಕಟ್ ಮಾಡ್ತಾನೆ. 15% 20% ಕಮಿಷನ್ ಕಟ್ ಮಾಡ್ತಾನೆ. ಯಾವ ಕಂಪ್ನಿಲೂ ಮಾಡಲ್ಲ, ಅಷ್ಟು ತಗೊತಾನೆ. ಇಷ್ಟೆಲ್ಲ ತಗೊಂಡು ಎಲ್ಲ ರೇಟು ಜಾಸ್ತಿ ಆಗಿದೆ, ನಮಗೆ ಏನು ವರ್ಕೌಟ್ ಆಗ್ತಾ ಇಲ್ಲ ಅಂತ ಈಗ ಕಂಪ್ನಿಯವರು ತಿರುಗಿ ಬಿದ್ದಿದ್ದಾರೆ. ಇದೆಲ್ಲ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ಮಾತ್ರ ನಾವು ಡ್ಯೂಟಿ ಮಾಡ್ತೀವಿ ಈ ಕಂಪ್ನಿಗಳಲ್ಲಿ. ಇಲ್ಲ ಅಂದರೆ ಯಾರು ಡ್ಯೂಟಿ ಮಾಡಬೇಡಿ, ಎಲ್ಲ ಸ್ಟಾಪ್ ಮಾಡಿ ಆಫ್ಲೈನ್ ಬನ್ನಿ ಅಂತ ಇವಾಗ ಗಲಾಟೆ ಮಾಡ್ತಾ ಇದ್ದಾರೆ. 23ನೇ ತಾರೀಕು ಸ್ಟ್ರೈಕ್ ಮಾಡ್ತಾರಂತೆ. ಮಾಡಲಿ, ನಿಜ ಒಳ್ಳೇದು. ಯಾಕಂದರೆ ಮಾಡಲೇಬೇಕು. ಯಾಕಂದರೆ ನಾಳೆ ದಿನ ಇಲ್ಲ ಹಂಗೆ ಬಿಟ್ಟರೆ ಏನಾಗುತ್ತೆ, ಅವ್ರ ಜೀವನ ಬೀದಿಗೆ ಬಂದುಬಿಡುತ್ತೆ. ಆಲ್ರೆಡಿ ಈಗ ಸುಮಾರು ನೋಡ್ತಾ ಇದ್ದೀವಿ 100ಕ್ಕೆ ಒಂದು 30 to 40% ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿತಾನೆ ಇದ್ದಾರೆ. SP ರೋಡಲ್ಲಿ ಇವತ್ತಿಗೂ ಬಂದರೆ ಯಾವ ಒಂದು ಆಟೋದಲ್ಲಿ ಕಸ್ಟಮರ್ನ ಕೂರಿಸ್ಕೊಂಡು ಹೋಗಲ್ಲ. ಅಲ್ಲಿ ಕರೆದ್ರೂ ಹೋಗಲ್ಲ, ಬರೀ ಲಗೇಜ್ ಅಷ್ಟೇ ಹೊಡೆಯೋದವರು. ಆನ್ಲೈನಲ್ಲಿ ರಾಪಿಡೋದಲ್ಲಿ ಪಾರ್ಸಲ್ ಇದೆ, ಅದರಲ್ಲೂ ಬರ್ತಾ ಇರ್ತವೆ, ಅದರಲ್ಲೂ ಮಾಡ್ತಾ ಇರ್ತಾರೆ. ಆ್ಯಂಡ್ ಏನಿದೆ ಮತ್ತೆ ಇವಾಗ ಡೈರೆಕ್ಟ್ ಲಗೇಜು ಸುಮಾರು ಎಲ್ಲ ಡೈರೆಕ್ಟ್ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಬರೀ ಲಗೇಜೇ ಹೊಡಿತಾರೆ ಹೊರತು ಪ್ಯಾಸೆಂಜರ್ನೇ ಹಾಕೋಲ್ಲ. ಅಲ್ಲಿ ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ, ಕರೀತಾ ಇರ್ತಾರೆ ಮೆಜೆಸ್ಟಿಕ್ಕು, ರೈಲ್ವೆ ಸ್ಟೇಷನ್ನು, ಆ ಕಡೆ ಮಲ್ಲೇಶ್ವರಂ ಅಂತವ, ಯಾರೂ ಹೋಗಲ್ಲ. ಬರೀ ಲಗೇಜ್ ಅಷ್ಟೇ ವೆಯ್ಟ್ ಮಾಡ್ತಾರೆ. ಯಾರೋ ಸ್ವಲ್ಪ ಜನ 100ಕ್ಕೆ ಒಂದು 10% ಜನ SP ರೋಡ್ ಸರೌಂಡಿಂಗ್ ಆನ್ಲೈನ್ ಬಾಡಿಗೆ ಹೊಡೆಯೋದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟು ಲಗೇಜನೇ ಹೊಡೆಯೋದು ಪ್ಯಾಸೆಂಜರ್ ಆಟೋದಲ್ಲಿ. ಯಾಕೆಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬರುತ್ತೆ. ಗೊತ್ತಿರಬೇಕು, 100 ರೂಪಾಯಿಗೆ ಹೋಗೋ ಜಾಗಕ್ಕೆ
₹300 ಬರುತ್ತೆ ಲಗೇಜ್ ಹಾಕೊಂಡು ಹೋದ್ರೆ. ಅಲ್ಲಿ 4 ವೀಲರ್ ಎಲ್ಲ ಬರೋಕ್ಕಾಗಲ್ಲ. ಮಾರ್ಕೆಟ್ ಅಂದರೆ ಗೊತ್ತಿರಬೇಕು, ಎಸ್ ಪಿ ರೋಡು ತುಂಬ ಇಕ್ಕಟ್ಟು ಜಾಗ ಇರುತ್ತೆ. ಒಂದು 2 ವೀಲರ್ ಒಂದು ಆಟೋ ಪಾಸ್ ಆಗೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ದೊಡ್ಡ ದೊಡ್ಡ ಗೂಡ್ಸ್ ಆಟೋಗಳು ಇಲ್ಲಿ ಬರೋಕ್ಕಾಗಲ್ಲ, ಮತ್ತು ಅವಕ್ಕೆ ಅಮೌಂಟು ಜಾಸ್ತಿ ಆಟೋ ಹೋಲಿಸ್ಕೊಂಡ್ರೆ. ಅದಕ್ಕೇನು ಮಾಡ್ತಾರೆ, ಸುಮಾರು ಜನ ಇವಾಗ ಎಲ್ಲ ಲಗೇಜ್ ಆಟೋಗಳನ್ನೆಲ್ಲ ಪ್ಯಾಸೆಂಜರ್ ಆಟೋ ಬುಕ್ ಮಾಡ್ಕೊಂಡು ಡೈರೆಕ್ಟ್ ಅದರಲ್ಲಿ ಲಗೇಜ್ ಹಾಕಿ ಕಳಿಸ್ತಾ ಇದ್ದಾರೆ. ಇದು ಸುಮಾರು ವರ್ಷಗಳಿಂದ ನಡೀತಾ ಇದೆ. ಇವತ್ತು ನಿನ್ನೆ ಮೊನ್ನೆ ಅಂತ ಅಲ್ಲ, ಇದು ಸುಮಾರು ವರ್ಷಗಳಿಂದ ಎಸ್ ಪಿ ರೋಡಲ್ಲಿ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿತಾ ಇದ್ದಾರೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ಏನೋ ಹೊಸ್ತೇನಲ್ಲ. ಬಟ್ ಯಾರು ಕೇಳೋಕ್ಕಾಗಲ್ಲ, ಕೇಳೋಕ್ಕೂ ಹೋಗಲ್ಲ. ನಮಗೆ ಯಾಕೆ ಬಿಡಿ, ಊರು ಸಭೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಸುಮ್ಮನೆ ಇದ್ದಾರೆ. ಬಟ್ ಸಿಟಿಯಿಂದ ಹೊರಗಡೆ ತಗೊಂಡ್ರೆ ಬಾಡಿಗೆ ಕಮ್ಮಿ ಇರುತ್ತೆ. ಮಾರ್ಕೆಟಲ್ಲಿ ಬಿಡಿ ಎಲ್ಲವಕ್ಕೂ ಬಾಡಿಗೆ ಜಾಸ್ತಿ ಬರುತ್ತೆ, ಅಲ್ಲಿ ಹೆಂಗೋ ಮೇಂಟೈನ್ ಆಗುತ್ತೆ, ನಡೀತದೆ ಅನ್ಬೋದು. ಬಟ್ ಹೊರಗಡೆ ಇಂಡಸ್ಟ್ರಿಯಲ್ ಏರಿಯಾ ತಗೊಂಡ್ರೆ, ಸಿಟಿಯಿಂದ ಹೊರಗಡೆ ತಗೊಂಡ್ರೆ ಲಗೇಜ್ ಆಟೋಗಳಿಗೆ ಬಾಡಿಗೆ ಕಮ್ಮಿ. ಅಂಥ ಜಾಗದಲ್ಲೂ ಇವ್ನು ಪೋಟ್ರವನು ಅಟ್ಯಾಚ್ ಮಾಡ್ಕೊಂಡು, ಆಲ್ರೆಡಿ ರಾಪಿಡ್ದವನು ಅಟ್ಯಾಚ್ ಮಾಡಿದ್ದಾನೆ, ಪೋಟ್ರವನು ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಲಗೇಜ್ಗೆ ನಾವೆಲ್ಲ ಏನು ಮಾಡಬೇಕು? ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರೋರು 2 ವೀಲರ್ಗೆ ಮಾಡೋರೆ ಆರಾಮಾಗಿ ಒಳ್ಳೆ ಸಂಪಾದನೆ ಮಾಡ್ತಾರೆ. ನಾವು ಇಷ್ಟು 7 ಲಕ್ಷ 8 ಲಕ್ಷ ಬಂಡವಾಳ ಹಾಕಿ ಲಗೇಜ್ ಆಟೋಗಳಿಗೆ, ಟಾಟಾ ಎ ಸಿ ಇವಕ್ಕೆಲ್ಲವ ಬಾಡಿಗೆನೇ ಇಲ್ಲ, ₹1000 ದುಡಿಯೋಕ್ಕಾಗಿಲ್ಲ ಅಂದ್ರೆ ಏನು ಮಾಡಬೇಕು? ಈ ಥರ ಒಂದು ಪ್ರಶ್ನೆ ಈಗ ಅವ್ರಿಗೆ ಕಾಡ್ತಾ ಇದೆ. ಅದಕ್ಕೋಸ್ಕರನೇ ಈ ಒಂದು ನಿರ್ಧಾರ ತಗೊಂಡಾರೆ. ಮಾಡಬೇಕು. ಸ್ಟ್ರೈಕ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಿಗೆ ಅವ್ರ ಜೀವನ ಕಷ್ಟ ಆಗುತ್ತೆ. ಕೆಲವೊಂದು ಕಂಪ್ನಿಗಳಿದ್ದಾವೆ, ರೈಡರ್ಗಾಗಿರ್ಬೋದು, ಡೆಲಿವರಿ ಬಾಯ್ಸ್ಗಾಗಿರ್ಬೋದು, ಒಂದು ರೆಸ್ಪೆಕ್ಟ್ ಕೊಡಲ್ಲ. ಸುಮಾರು ಕಂಪ್ನಿ ನಾವು ನೋಡ್ತೀವಿ, ಕೆಲಸ ಮಾಡಿದೀವಲ್ವಾ. ಫಸ್ಟ್ ಏನೇ ತಪ್ಪಿರಲಿ, ಅಲ್ಲಿ ಕಸ್ಟಮರ್ದೇ ತಪ್ಪಿರಲಿ, ಬಟ್ ಅವ್ರದ್ದು ಸರಿ ಅಂತ ನೋಡ್ತಾರೆ. ಅಲ್ಲಿ ರೈಡರ್ದೇ ಮುಂದೆ ಬರುತ್ತೆ. ಏಕಾಏಕಿ ಕಸ್ಟಮರ್ ಏನಾದ್ರು ಒಂದು ಕಂಪ್ಲೇಂಟ್ ರೇಸ್ ಮಾಡಿದ್ರೆ ಸಾಕು, ಏನು ಎತ್ತ ವಿಚಾರಿಸ್ತಾನೆ ಐಡಿಗಳನ್ನ ಬ್ಲಾಕ್ ಮಾಡ್ತಾರೆ ಈ ಅಗ್ರಿಕೇರ್ ಕಂಪ್ನಿಗಳು. ಅದಕ್ಕೋಸ್ಕರ ನಾವು ಕೆಲಸ ಮಾಡಿದ್ರೇ ಕಂಪ್ನಿಗೆ ಕಮಿಷನ್ ಹೋಗೋದು, ಕಸ್ಟಮರ್ಗೆ ಐಟಮ್ ಪಿಕಪ್ ಡ್ರಾಪ್ ಡೆಲಿವರಿ ಆಗೋದು. ಈಗ ನಾವೇ ಮಾಡಿಲ್ಲ ಅಂದರೆ ಎಲ್ಲಿಂದ ಹೋಗುತ್ತೆ ಕಂಪ್ನಿ ಕೆಲಸ? ಅಲ್ಲ, ಎಲ್ಲಿಂದ ಮೆಟೀರಿಯಲ್ ಹೆಂಗೆ ಸಪ್ಲೈ ಆಗುತ್ತೆ? ಪೇಮೆಂಟ್ ಯಾರು ಕೊಡ್ತಾರಲ್ವಾ? ಇದನ್ನು ಯೋಚನೆ ಮಾಡಬೇಕು ಅವನು. ಏನೇ ಆಗಲಿ ಫಸ್ಟ್ ಪ್ರಿಪ್ರೇಷನ್ನು ಕೆಲಸ ಮಾಡ್ತಕ್ಕಂಥ ಕಂಪ್ನಿಲಿ ರೈಡರ್ಸ್ಗೆ ಕೊಡಬೇಕು ಈ ಕಂಪ್ನಿಯವನು. ಇಲ್ಲ ಅಂದರೆ ತುಂಬ ಕಷ್ಟ. ಕಸ್ಟಮರ್ ಹೇಳ್ದಂಗೆ ಕೇಳ್ಕೊಂಡು ಹೋದ್ರೆ ಆಗಲ್ಲ. ಕಸ್ಟಮರ್ 1000 ಹೇಳ್ತಾರೆ, ಅವ್ರಿಗೇನು ತಪ್ಪಿಸ್ಕೋಬೇಕು, ಏನೋ ಒಂದು ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಬಟ್ ಅಲ್ಲಿ ಏನಾಗಿದೆ ರಿಯಲ್ ಫ್ಯಾಕ್ಟ್ ಅಂತ ಕೇಳಿ ರೈಡರ್ಗಳನ್ನ ಕೇಳಿ ತಿಳ್ಕೊಬೇಕು. ಬಟ್ ಯಾವುದೇ ಥರ ಈ ತಿಳ್ಕೊಳ್ತಕ್ಕಂಥ ಒಂದು ಮುಂದೆ ಬರಲ್ಲ ಈ ಕಂಪ್ನಿಯವರು. ಕಸ್ಟಮರ್ ಹೇಳಿದ್ದೇ ಫೈನಲ್ ಡಿಸಿಷನ್ ತೊಗೊಂಡ್ಬಿಡ್ತಾರೆ, ಏಕಾಏಕಿ ಐಡಿ ಬ್ಲಾಕ್ ಮಾಡ್ತಾರೆ. ಕೆಲವೊಂದು ಲಗೇಜ್ ಐಟಮ್ ಜಾಸ್ತಿ, 2 ವೀಲರ್ಗೆ ಎಕ್ಸಾಂಪಲ್ ತಗೊಳ್ಳೋಣ, 20 kg ಮಿನಿಮಮ್ ವೇಟ್ ಇದ್ದರೆ 30, 40, 50 kg ಕೊಡ್ತಾರೆ. ನಾವು ತಗೊಂಡೋಗಕ್ಕಾಗಲ್ಲ, ಆರ್ಡರ್ ಕ್ಯಾನ್ಸಲ್ ಮಾಡಿದರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅಲ್ಲಿ ಕಂಪ್ಲೇಂಟ್ ರೇಸ್ ಮಾಡ್ತಾರೆ, ರೈಡರ್ದ ಇಶ್ಯೂ ಹಾಕ್ಬಿಡ್ತಾರೆ. ಈ ಥರ ಆದಾಗ ಏನಾಗುತ್ತೆ, ಐಡಿ ಬ್ಲಾಕ್ ಆಗುತ್ತೆ. ಅಲ್ಲಿ ಏನಕ್ಕೆ ಕ್ಯಾನ್ಸಲ್ ಆಯ್ತು ಆರ್ಡ್ರು, ಯಾಕೆ ತಗೊಂಡೋಗಿಲ್ಲ ನೀವು ಅಂತ ಒಂದು ಮಾತು ಕೂಡ ರೈಡರ್ಗೆ ಫೋನ್ ಮಾಡಿ ಕೇಳಲ್ಲ. ಈ ಥರ ಸುಮಾರು ಜನದ ಐಡಿಗಳು ಬ್ಲಾಕ್ ಆಗಿದ್ದಾವೆ. ಇದಕ್ಕೆಲ್ಲ ಮೇನ್ ಕಾರಣ ಕಸ್ಟಮರ್ಗಳು ಒಂದು ₹50 ₹100 ದುಡ್ಡು ಉಳಿಸೋಕ್ಕೋಸ್ಕರ ಒಬ್ಬ ಜೀವನ ಜೊತೆ ಆಟ ಆಡ್ತಾರೆ ಅವರು. ನಿಜವಾಗ್ಲೂ ಒಂದು ಐಡಿ ಬ್ಲಾಕ್ ಆದರೆ ಅದರಿಂದನೇ ಅವ್ನು ಅನ್ನ ತಿಂತಾ ಇರ್ತಾನೆ. ಎಷ್ಟು ಕಷ್ಟ ಆಗುತ್ತೆ ಮತ್ತೆ ಇನ್ನೊಂದು ಐಡಿ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ, ಅದನ್ನು ಯೋಚನೆ ಮಾಡಲ್ಲ ಕಸ್ಟಮರು. ಅವ್ರ ಸೇಫ್ಟಿ ಅವ್ರು ನೋಡ್ತಾರೆ. ₹50-100 ದುಡ್ಡು ಉಳಿಸೋಕ್ಕೋಸ್ಕರ ಯಾರ್ದೋ ಹೊಟ್ಟೆ ಮೇಲೆ ಹೊಡಿತಾರೆ. ಈಗಲೂ ಹಂಗೆ ಆಗ್ತಾ ಇರೋದು. ಇವಾಗ ಈ ಪ್ಯಾಸೆಂಜರ್ ಆಟೋ ಕೊಟ್ಟಿರೋದ್ರಿಂದ ಏನಾಗ್ತೈತಿ, ಕಸ್ಟಮರ್ಗಳಿಗೆ ಇನ್ನೂ ಬೆನಿಫಿಟ್ ಜಾಸ್ತಿ ಆಗ್ತಾಯಿದೆ. ಈಗ ಒಂದು ಗೂಡ್ಸ್ ಆಟೋ ಬುಕ್ ಮಾಡಿದ್ರೆ, ಎಕ್ಸಾಂಪಲ್ ಇಲ್ಲಿಂದ ಒಂದು ಎಸ್ ಪಿ ರೋಡ್ ಅಂತಲೇ ಅಂದ್ಕೊಳ್ಳಿ, ಗೂಡ್ಸ್ ಆಟೋ ಲಗೇಜ್ ಆಟೋ ಬುಕ್ ಮಾಡಿದ್ರೆ ಎಷ್ಟಾಗುತ್ತೆ, ಒಂದು ₹1000 ಹೋಗುತ್ತೆ. ಅದೇ ಒಂದು ಪ್ಯಾಸೆಂಜರ್ ಆಟೋದಲ್ಲಿ ಅದೇ ಐಟಮ್ ಕಳಿಸಿದ್ರೆ ₹500 ಹೋಗುತ್ತೆ. ಎಷ್ಟು ಸೇವ್ ಆಯ್ತು ಅಲ್ಲಿಗೆ? ₹500 ಸೇವ್ ಆಯ್ತು ಕಸ್ಟಮರ್ಗೆ. ಇದರಿಂದ ಕಸ್ಟಮರ್ಗೆ ಲಾಭ ಹೊರತು ಇದ್ರಿಗೆ ಬೇರೆ ಯಾರಿಗೂ ಲಾಭ ಇಲ್ಲ. ಹೆಂಗಿದ್ರು ಈಗ ಒಳ್ಳೆ ಬೆನಿಫಿಟ್ ಇದೆ ಅವರಿಗೆ. ಲಗೇಜ್ ಆಟೋಕ್ಕೆ ಯಾಕಪ್ಪ ₹1000 ಕೊಡೋಣ, ಅದೇ ಒಂದು 50 kg 100 kg ಇದೆಯಲ್ಲ ಪ್ಯಾಸೆಂಜರ್ ಆಟೋದಲ್ಲಿ ಕಳಿಸ್ಬಿಡೋಣ, ₹500 ಸೇವ್ ಆಗುತ್ತೆ ಅಂತವ ಅವರೇನೋ ಬುಕ್ ಮಾಡೋಕ್ಕೇನು ಮುಂದೆ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಪ್ಯಾಸೆಂಜರ್ ಆಟೋನೇ ಬುಕ್ ಮಾಡಿಬಿಡ್ತಾರೆ. 100ಕ್ಕೆ ಒಂದು 10% ಅಷ್ಟೇ ದೊಡ್ಡ ದೊಡ್ಡ ಟ್ರಕ್ಗಳು ಇವೆಲ್ಲ ಐಟಮ್ ಹೋಗೋದು. ಆಲ್ಮೋಸ್ಟ್ ಎಲ್ಲ ನೋಡ್ತೀವಲ್ಲ 100 kg ಒಳಗಡೆ ಇರ್ತವೆ. ಇಂಥವೆಲ್ಲ ಏನು ಮಾಡ್ತಾರೆ, ಪ್ಯಾಸೆಂಜರ್ ಆಟೋ ಬುಕ್ ಮಾಡಿಬಿಟ್ರೆ ಪ್ಯಾಸೆಂಜರು ಪ್ಲಸ್ ಲಗೇಜ್ ಎರಡೂ ಇದರಲ್ಲಿ ಒಂದು ಡಬಲ್ ಆಫರ್ ಬಂದಂಗೆ ಆಗುತ್ತೆ. ಲಗೇಜ್ ಆಟೋದವ್ರಿಗೆ ಯಾವುದೇ ಥರ ಬಾಡಿಗೆ ಮುಂದಿನ ದಿನಗಳಲ್ಲಿ ಬರಲ್ಲ. ಅವ್ರ ಜೀವನ ನಿಜವಾಗ್ಲೂ ಮೂರ ಬಟ್ಟೆ ಆಗೋಗುತ್ತೆ. ತುಂಬ ಕಷ್ಟ ಜೀವನ ಮಾಡೋದು ಬೆಂಗಳೂರಲ್ಲಿ. ಎಲ್ಲರೂ ಮಾರ್ಕೊಂಡು ಹೋಗ್ಬೇಕಾಗುತ್ತೆ ಗಾಡಿಗಳು, ಆ ಥರ ಸಿಚುವೇಶನ್ ಬರುತ್ತೆ. ಈವಾಗಲೇ ಎಚ್ಚೆತ್ಕೊಂಡು ಯಾವುದೇ ಕಾರಣಕ್ಕೂ ಪೋರ್ಟರ್ ಕಂಪ್ನಿಯವನು ಪ್ಯಾಸೆಂಜರ್ ಆಟೋಕ್ಕೆ ಅಟ್ಯಾಚ್ ಮಾಡಬಾರ್ದು, ಆಪ್ಷನ್ ಕೊಡಬಾರ್ದು. ಕ್ಯಾನ್ಸಲ್ ಮಾಡಿದ್ರೆ ಎಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಇಲ್ಲ ಅಂದರೆ ತುಂಬ ಕಷ್ಟ. ಇದ್ರ ಕೆಲವರಿಗೆ ಆಟೋ ಡ್ರೈವರ್ಗಳಿಗೆ ಹೆಲ್ಪ್ ಆಗ್ತಾ ಇದೆ. ಕೆಲವರು ಅವರು ಕೂಡ ಹೇಳಿದ್ದಾರೆ ನಾವು ಮಾಡಲ್ಲ, ಪೋರ್ಟರ್ ಕಂಪ್ನಿಲಿ ಯಾವುದೇ ಥರ ನಾವು ಅಟ್ಯಾಚ್ ಮಾಡ್ಕೊಳ್ಳಲ್ಲ, ನಮಗೆ ಬೇಡ ಅಂತಲೂ ಕೂಡ ಸುಮಾರು ಜನ ಹೇಳಿದ್ದಾರೆ. ಸುಮಾರು ಜನ ಮಾಡ್ತಾರೆ. ಯಾಕೆಂದರೆ ದುಡ್ಡು ಅಂದರೆ ಎಲ್ರಿಗೂ ಆಸೆ, ಯಾರಿಗಿಲ್ಲ ಹೇಳಿ? ಎಲ್ಲರೂ ಬಂದಿರೋದೇ ದುಡಿಯೋಕ್ಕೆ. ಹಂಗಾಗಿ ಬಿಡಪ್ಪ, ಇದರಲ್ಲೂ ಒಂದೆರಡು ಆರ್ಡ್ರ್ ಎಕ್ಸ್ಟ್ರಾ ಬಂದರೆ ನಮ್ಗೆ ಇನ್ನೊಂದು ಸ್ವಲ್ಪ ಖರ್ಚಿಗೆ ಏನಕಾರ ಆಗುತ್ತೆ ಅಂತ ಮಾಡ್ತಾರೆ. ಇದರಲ್ಲಿ ನಾವು ಆಟೋ ಡ್ರೈವರ್ದು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ, ಗೂಡ್ಸ್ ಆಟೋದವರು ತಪ್ಪು, ಯಾರ್ದು ತಪ್ಪು ಅಂತ ಹೇಳೋಕೆ. ಯಾಕೆ ಕಂಪ್ನಿಯವ್ರು ತಪ್ಪು. ಕಂಪ್ನಿಯವರು ಆಪ್ಷನ್ ಕೊಟ್ಟರೆ ಯಾರು ತಾನು ಬಿಡೋಕ್ಕಾಗತ್ತಿಲ್ಲ, ಯಾರೂ ಬಿಡಲ್ಲ. ಹಂಗಾಗಿ ಎಲ್ಲರೂ ದುಡಿಯೋಕ್ಕೆ ಬಂದಿರೋದು, ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದ್ದೇ ಇದೆ. ಹಂಗಾಗಿ ಆ ಆಟೋದವ್ರದ್ದು ತಪ್ಪಲ್ಲ, ಗೂಡ್ಸ್ ಆಟೋದವ್ರದ್ದು ತಪ್ಪಲ್ಲ. ಇಲ್ಲಿ ತಪ್ಪು ಕಂಪ್ನಿ ವಿರುದ್ಧನೇ ತಿರುಗಿ ಬಿಡಬೇಕು. ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು, ಇದೇ ಥರನೇ ಮಾಡಬೇಕು. ಈ ನಮ್ಮ ಆಟೋ ಡ್ರೈವರ್ಗೂ ಅಷ್ಟೇ ಹೇಳೋದು, ಯಾವಾಗಲೂ ಬೈಕ್ ಟ್ಯಾಕ್ಸಿ ಅವ್ರಿಗೆ ತೊಂದರೆ ಕೊಡ್ತಿರಲ್ಲ, ಈ ಥರ ನೀವು ಎಲ್ಲಿ ತಿರುಗಿ ಬೀಳಬೇಕಾದ್ರೆ ಕಂಪ್ನಿಗಳು ವಿರುದ್ಧ ತಿರುಗಿ ಬೀಳಬೇಕು. ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಬೇಕು. ಬೈಕ್ ಟ್ಯಾಕ್ಸಿ ಮಾಡಿಸ್ತಾ ಇದ್ದಾರೆ ನೀವು ವೈಟ್ ಬೋರ್ಡಲ್ಲಿ, ಕ್ಯಾನ್ಸಲ್ ಮಾಡಿದ್ರೆ ನೀವು ಅಲ್ಲಿ ಹೋಗಿ ಗಲಾಟೆ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೆ ಕೆಲಸ. ಆದ್ಬಿಟ್ಬಿಟ್ಟು ರೋಡಲ್ಲಿ ಬೈಕ್ ಟ್ಯಾಕ್ಸಿ ಅವರಿಗೆ ಅದೇ ಕಾರಣಕ್ಕೆ ತೊಂದರೆ ಕೊಡಬೇಡಿ, ಕೊಡಲೂಬಾರ್ದು. ಇದು ತಪ್ಪು. ಇದು
ಇದು ಇವಾಗ ಏನು ಗೂಡ್ಸ್ ಆಟೋದವ್ರು ಮಾಡ್ತಾ ಇರಲ್ಲ, ಈ ಕೆಲಸ ಮಾಡಬೇಕು, ಇದು ನ್ಯಾಯವಾದ ಕೆಲಸ. ಎಲ್ಲಿ ಕೇಳಬೇಕು ಅಲ್ಲಿ ಕೇಳಿರಿ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದು ಬಿಟ್ಬಿಟ್ಟು ಕೇಳ್ದಿರೋ ಜಾಗದಾಗೆಲ್ಲ ಕೇಳ್ಕೊಂಡು ಹೋದರೆ 10 ವರ್ಷದಿಂದ ಏನಕ್ಕೆ ಬೈಕ್ ಟ್ಯಾಕ್ಸಿ ರನ್ ಆಗ್ತದೆ ಅಂದರೆ ಇದೇ ಕಾರಣಕ್ಕೆ. ರೋಡಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಗೆ ಅಷ್ಟೇ ಹಿಡಿದು ತೊಂದರೆ ಕೊಡ್ತಾರೆ, ಕೇಳ್ತಾರೆ. ಹೋಗಿ ಕಂಪ್ನಿ ವಿರುದ್ಧ ಯಾರು ಸ್ಟ್ರೈಕ್ ಮಾಡ್ತಾ ಇಲ್ಲ, ತಿರುಗಿ ಬಿದ್ದಿಲ್ಲ. ಹಂಗಾಗಿ ಬೈಕ್ ಟ್ಯಾಕ್ಸಿ ಕರ್ನಾಟಕದಲ್ಲಿ ಬ್ಯಾನ್ ಆಗಲಿಲ್ಲ, ಆಗಿ ಬೆಳೆದು ನಿಂತಿದೆ. ಇದೇ ಮೇಯ್ನ್ ಕಾರಣ. ಹಂಗಾಗಿ ಇಷ್ಟೇ ಹೇಳಿದ್ರೆ ಇದ್ರದ್ದು ಬಗೆಹರಿದಿರೋ ಸಮಸ್ಯೆ ಇದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡೋಣ, ಇನ್ನೇನು ಹತ್ರ ಬಂತು, ಇನ್ನೊಂದು ವೀಕ್ ಇದೆ, ಏನಾಗುತ್ತೆ. ಪೋಟ್ರು ಕಂಪ್ನಿ ಪ್ಯಾಸೆಂಜರ್ ಆಟೋ ಕೊಡ್ತಾನೋ ಇಲ್ಲ ಮತ್ತೆ ನಾವು ಕ್ಯಾನ್ಸಲ್ ಮಾಡ್ಕೊತಾನಂತ ಕಾದು ನೋಡಬೇಕಾಗುತ್ತೆ. ಇಷ್ಟೇ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗೆ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲ ವಿಡಿಯೋ ನೋಟಿಫಿಕೇಶನ್ ಎವ್ರಿ ಡೇ ಬರ್ತಾ ಇರುತ್ತೆ. ಡೆಲಿವರಿ ಬಗ್ಗೆ ಎನಿ ಟೈಮ್ ವಿಡಿಯೋ ಮಾಡ್ತಾ ಇರ್ತೀವಿ ನಾವು. ಬೈಕ್ ಟ್ಯಾಕ್ಸಿ, ಆಟೋ ವರ್ಸಸ್ ಎಲ್ಲದ್ರ ಬಗ್ಗೆನೂ ಹೊಸ ಇನ್ಫಾರ್ಮೇಷನ್ ಬಂದರೆ, ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತಾ ಇರ್ತೀವಿ ನಿಮಗೋಸ್ಕರ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಇದೇ ಥರ ವಿಡಿಯೋ ಮಾಡೋಕ್ಕಾಗುತ್ತೆ. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ.